ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇದ್ದಾನೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ. ನಾನಿವತ್ತು ದಿಢೀರಾಗಿ ಉಪ್ಪಿನಕಾಯಿನ ಮಾಡಿ ತೋರಿಸ್ತಾ ಇದ್ದೀನಿ. ಆಹಾ, ಎಷ್ಟು ಬಾಯಲ್ಲಿ ನೀರು ಬರ್ತಾ ಇದೆ ಗೊತ್ತಾ? ನನಗೂ ಕೂಡ ತುಂಬಾ ಚೆನ್ನಾಗಿ ನಾನಿವತ್ತು ದಿಢೀರಾಗಿ ಉಪ್ಪಿನಕಾಯಿನ ಮಾಡಿ ತೋರಿಸ್ತಾ ಇದ್ದೀನಿ. ಹೊಸಬ್ರು ಯಾರು ನೋಡ್ತಾ ಇದ್ದಿರಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಚಿಕ್ಕದು ತೋತಾಪುರಿನ ತೊಗೊಂಡಿದ್ದೀನಿ 3. ನೋಡಿ, ಈ ಥರ ತೋತಾಪುರಿಕಾಯಿ ಅಷ್ಟು ಹುಳಿ ಇರೋದಿಲ್ಲ. ನಾನು ಇದನ್ನು ತೊಗೊಂಡಿದ್ದೀನಿ. ಈ ಕಡೆ ನಾನೆಲ್ಲ ತುಂಬೆಲ್ಲ ಕಟ್ ಮಾಡ್ಕೊಂಡೀಗ ಎಲ್ಲ ಪೀಸ್ನ ಮಾಡ್ಕೊಳ್ತೀನಿ. 3 ನಾನು ತೋತಾಪುರಿನ ಈಗ ಕಟ್ ಮಾಡ್ಕೊಳ್ತೀನಿ. ಈಗ ನೋಡ್ತಾ ಇದ್ದಿರಲ್ಲ ಫ್ರೆಂಡ್ಸ್, ಈಗ ನಾನು 3 ತೋತಾಪುರಿನೆಲ್ಲ ನೋಡಿ ತುಂಬೆಲ್ಲ ಕಟ್ ಮಾಡಿಕೊಂಡು ಎಲ್ಲ ಪೀಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ನೋಡಿದ್ರಲ್ಲ, ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ನೋಡಿ, ಈಗ ನಾನು ಇದಕ್ಕೆ ಒಂದು ಬೌಲ್ಗೆ ಹಾಕಿ ಇಟ್ಕೊಳ್ತೀನಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ದಿಢೀರಾಗಿ ನೀವು ಈ ಥರ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದನ್ನ ಹಾಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ ನೋಡಿ, ಈಗ ನಾನು ಒಂದು ಗ್ಯಾಸ್ ಮೇಲೆ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ನೋಡ್ಬೋದು ಇವಾಗ ನೀವು, ಇದು ಬಿಸಿ ಆಗಿದೆ. ಇವಾಗ ನಾನು ಇದಕ್ಕೆ 1 ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹಾಕ್ಕೊಂಡು ಲೈಟಾಗಿ ಇದನ್ನು ನಾನು ಫ್ರೈ ಮಾಡ್ಕೊಳ್ತೀನಿ. ಜಾಸ್ತಿ ಏನಿದು ಫ್ರೈ ಮಾಡ್ಕೊಳ್ಳೋದು ಬೇಡ, ಲೈಟಾಗಿ ಹಾಗೆ ನಾವು ಫ್ರೈ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಮೆಂತ್ಯ ಕಾಳನ್ನ ನಾವು ಹುರ್ಕೊಂಡು ಪೌಡ್ರ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ದಿಢೀರ್ ಉಪ್ಪಿನಕಾಯಿಗೆ. ನೋಡಿ, ಈಗ ನಾನೀಗ ಗ್ಯಾಸ್ನ ಆಫ್ ಮಾಡ್ಕೊಳ್ತೀನಿ. ಇಷ್ಟಾದರೆ ನಮಗೆ ಸಾಕು. ಇದನ್ನು ನಾನು ಒಂದು ಪ್ಲೇಟ್ಗೆ ತಕ್ಕೊಂಡು ಬಿಡ್ತೀನಿ. ನೋಡಿದ್ರಲ್ಲ, ಇಷ್ಟಾದರೆ ನಮಗೆ ಸಾಕು. ನೆಕ್ಸ್ಟ್ ನೋಡಿ, ಈಗ ಇದಕ್ಕೆ ನಾನು ಸಾಸಿವೆನ ಹಾಕ್ಕೊಳ್ತೀನಿ. ಇದನ್ನು ಕೂಡ 1 ಸ್ಪೂನಷ್ಟು ಸೇರಿಸ್ಕೊಳ್ತೀನಿ. ಇದು ಕೂಡ ಹಾಗೆ ನಾವು ಚಟಾಪಟ ಅನ್ನೋ ತನಕ ಬಿಸಿ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಚಟಾಪಟ ಅಂತಿದೆ. ನೋಡಿದ್ರಲ್ಲ, ಇಷ್ಟಾದರೆ ನಮಗೆ ಸಾಕು. ಇದನ್ನು ಕೂಡ ನಾನು ಅದೇ ಪ್ಲೇಟ್ಗೆ ನಾನು ಹಾಕ್ಕೊಳ್ತೀನಿ. ನೋಡಿದ್ರಲ್ಲ, ಇಷ್ಟಾದರೆ ನಮಗೆ ಸಾಕು. ನೋಡಿದ್ರಲ್ಲ, ಇವಾಗ ನಾನು ಮೆಂತ್ಯ ಕಾಳು ಮತ್ತು ಸಾಸಿವೆನ ಬಿಸಿ ಮಾಡ್ಕೊಂಡಿದ್ದೀನಿ. ಒಂದೇ ಪ್ಲೇಟ್ಗೆ ಹಾಕಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಒಂದು ಕುಟಾಣಿ ಒಳಗೆ ಸೇರಿಸ್ಕೊಳ್ತೀನಿ. ಈಗ ಸ್ವಲ್ಪ ನಾನು ಇದನ್ನು ಪೌಡರ್ನ ಮಾಡ್ಕೊಳ್ತೀನಿ. ಸ್ವಲ್ಪ ಕುಟ್ಕೊಳ್ತೀನಿ. ಇದನ್ನು ಈ ಥರ ನಾವು ಮಾಡಿಕೊಂಡು ಕುಟ್ಕೊಂಡು ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಗೊತ್ತಾ? ಟೇಸ್ಟ್ ಅಂತೂ ತಿಂತಾ ಇದ್ರೆ ಪದೇ ಪದೇ ತಿನ್ಬೋದು, ಆ ರೀತಿಯಾಗಿ ಟೇಸ್ಟ್ ಇರುತ್ತೆ ಇದು. ನೋಡಿ ಫ್ರೆಂಡ್ಸ್, ಈ ಥರ ನಾನು ಕುಟ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಇಷ್ಟಾದರೆ ನಮಗೆ ಪೌಡ್ರ್ ಸಾಕು. ತರಿ ಆಗೇ ಇರಲಿ. ಇವಾಗ ನಾನು ಕುಟ್ಕೊಂಡಿದ್ದನ್ನ ಈಗ ಮಾವಿನಕಾಯಿ ಒಳಗೆ ಸೇರಿಸ್ಕೊಳ್ತೀನಿ. ಇಷ್ಟಾದರೆ ಸಾಕು. ನೆಕ್ಸ್ಟ್ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ. ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳೋಣ. ನೋಡಿ, ಈಗ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ನೋಡಿ, 1 ಸ್ಪೂನಷ್ಟು ನಾನು ಇದಕ್ಕೆ ಮ್ಯಾಂಗೋ ಮಸಾಲೆ ಉಪ್ಪಿನಕಾಯಿ ಪೌಡರ್ ಇರುತ್ತೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 1 ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ನಾನು ಅರಿಶಿನ ಪುಡಿನ ಸೇರಿಸ್ಕೊಳ್ತೀನಿ. ಇದಾಗಿದ ನಂತರ 1 ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಳ್ತೀನಿ. ಈಗ ಎಲ್ಲ ಹಾಕ್ಕೊಂಡ ನಂತರ ಈಗ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಪೂರ್ತಿಯಾಗಿ ಉಪ್ಪು ಖಾರ ಎಲ್ಲ ನಾವು ಇಟ್ಕೊಳ್ಬೇಕು. ಆ ರೀತಿಯಾಗಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇಷ್ಟ ನಾನು ಹಾಕಿದ ನಂತರ ಇದಕ್ಕೆ ನಾನು ಸ್ವಲ್ಪ ಸಕ್ಕರೆನ ಸೇರಿಸ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನ ಹಾಗೆ ಇಟ್ಕೊಳ್ಳೋಣ. ಇದಕ್ಕೀಗ ನಾನು ಸಕ್ಕರೆನ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತೀನಿ. ನಿಮಗೆ ಸಕ್ಕರೆ ಬೇಡ ಅಂತಂದರೆ ನೀವು ಬೆಲ್ಲ ಕೂಡ ಹಾಕ್ಕೊಳ್ಬೋದು. ನಾನು ಸಕ್ಕರೆ ಹಾಕ್ಕೊಂಡ ನಂತರ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ನೋಡಿ, ಇಷ್ಟು ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪ್ಲೇಟ್ ಮುಚ್ಚಿಟ್ಕೊಳ್ಳೋಣ. ಒಂದು ಅರ್ಧ ಗಂಟೆ ಬಿಟ್ಟು ನೋಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಅರ್ಧ ಗಂಟೆ ಆಗಿದೆ. ನೋಡಿ ಯಾವ ರೀತಿಯಾಗಿ ದಿಢೀರಾಗಿ ಉಪ್ಪಿನಕಾಯಿ ಹೇಗಾಗಿದೆ ಅಂತ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ದಿಢೀರಾಗಿ ನಾವು ಈ ಥರ ಉಪ್ಪಿನಕಾಯಿನ ಮಾಡ್ಕೊಳ್ಬೋದು. ಕೇವಲ 1-2 ಮಾವಿನಕಾಯಿ ಇದ್ದರೆ ಸಾಕು. ಈ ಥರ ನೀವು ದಿಢೀರ್ ಉಪ್ಪಿನಕಾಯಿನ ಮನೆಯಲ್ಲಿ ಮಾಡ್ಕೊಳ್ಬೋದು. ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ? ಒಂದ್ಸಲ ನೀವು ಈ ಥರ ದಿಢೀರ್ ಉಪ್ಪಿನಕಾಯಿನ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದಾನೆ ಬಾಯಲ್ಲಿ ನೀರು ಬರ್ತಾ ಇದೆ ಈಗೂ ಕೂಡ ನನಗೆ. ಅಷ್ಟು ಚೆನ್ನಾಗಿ ಬಂದಿದೆ. ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ, ಪದೇ ಪದೇ ಮಾಡ್ಕೊಳ್ತೀರಾ. ನೋಡಿದ್ರಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ, ರಸ ಎಲ್ಲ ಹೇಗೆ ಬಿಟ್ಕೊಂಡಿದೆ ಅಂತ. ಈಗ ನಾನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತೀನಿ. ನೋಡಿ ಹೇಗೆ ಬಂದಿದೆ ಅಂತ.
ಈಗಂತೂ ಊಟ ಅಂತೂ ನಮಗೆ ಕಡಿಮೆ ಹೋಗ್ತಾ ಇರುತ್ತಲ್ಲ, ಊಟಕ್ಕೆ ಏನಾದರೂ ನಮಗೆ ಹುಳಿಯಾಗಿ ಬೇಕಂತ ಅನ್ನಿಸ್ತಾ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ಈ ಥರ ಒಂದೆರಡೇ ಮಾವಿನಕಾಯಲ್ಲಿ ಈ ಥರ ನಾವು ಮಾಡ್ಕೊಳ್ಬೋದಲ್ವ ಉಪ್ಪಿನಕಾಯಿನ. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ, ತುಂಬಾ ಚೆನ್ನಾಗಿ ಬರುತ್ತೆ ದಿಢೀರ್ ಉಪ್ಪಿನಕಾಯಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ, ಬಾಯ್ ಬಾಯ್.